ನಮಸ್ತೆ ಎಲ್ರಿಗೂ ಹೋಮ್ ಹಬ್ ಕನ್ನಡ ಚಾನಲಿಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ನಾನಿವತ್ತು ನಿಮಗೆ ಮೀಶೋದಲ್ಲಿ ತರಿಸಿರೋ ಇನ್ನೊಂದು ಕಿಚನ್ ಪ್ರಾಡಕ್ಟ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಮೊನ್ನೆ ಎಲ್ಲ ಮೀಶೋದಲ್ಲಿ ತುಂಬ ಒಳ್ಳೊಳ್ಳೆ ಆಫರ್ ಬಿಟ್ಟಿದ್ರು. ಹಾಗಾಗಿ ನಾನು ಕಿಚನಿಗೆ ಅಂತ ಸ್ವಲ್ಪ ಐಟಮ್ ತರಿಸಿದ್ದೆ. ಅದರಲ್ಲಿ ಒಂದು ಪ್ರಾಡಕ್ಟ್ಸ್ ಬಂದಿತ್ತು. ಅದ್ರ ಬಗ್ಗೆ ನಿಮಗೆ ಹೇಳೋಣ, ರಿವ್ಯೂ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮಗೂ ಎಲ್ಲಾದರೂ ಈ ಪ್ರಾಡಕ್ಟ್ಸ್ ಇಷ್ಟ ಆದರೆ ನೀವು ಕೂಡ ತರಿಸ್ಕೊಳ್ಬೋದು. ಆಫರ್ ಇರುವಾಗ ಕಮ್ಮಿ ಪ್ರೈಸಲ್ಲಿ ಸಿಗ್ತದೆ ನಿಮಗೆ. ಹಾಗಾಗಿ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಪ್ರಾಡಕ್ಟ್ಸ್ ಅಂದರೆ ಫಸ್ಟಿಗೆ ನಾನು ನಿಮಗೆ ಪ್ರಾಡಕ್ಟ್ಸ್ ಬಗ್ಗೆ ತೋರಿಸ್ಬಿಡ್ತೀನಿ. ಈ ಸಲ ಮೀಶೋದ ಪ್ಯಾಕೇಜಿಂಗ್ ಸ್ವಲ್ಪ ಮೆಸ್ಸಿಯಾಗಿ ಬಂದಿತ್ತು, ಕಾಣಿಸ್ತಾ ಇದೆ ಅಲ್ವಾ? ಈ ಪ್ರಾಡಕ್ಟ್ಸ್ ತುಂಬಾ ಕ್ಯೂಟಾಗಿದೆ. ಈ ಪ್ರಾಡಕ್ಟು ನೋಡಿ, ಈ ಥರ ಇದೆ. ಸ್ವಲ್ಪ ಗಟ್ಟಿಯಾಗಿದೆ ಬಾಕ್ಸ್ ನೋಡಿ. ಫಸ್ಟ್ ತೋರಿಸ್ತೀನಿ. ಟ್ರಾನ್ಸ್ಪರೆಂಟ್ ಆಗಿದೆ. ಇದು ಗ್ಲಾಸ್, ಟ್ರಾನ್ಸ್ಪರೆಂಟ್ ಗ್ಲಾಸ್ ಇದೆ. ಇದ್ರೊಳಗೆ ನೋಡಿ, ಸ್ಟ್ರಾಂಗ್ ಆಗಿದೆ. ಇದು ಸ್ಟೈನ್ಲೆಸ್ ಸ್ಟೀಲ್. ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಯಾಕೆ ಈ ಪ್ರಾಡಕ್ಟ್ಸ್ನ ತರಿಸಿದೆ ಅಂತ. ಮುಂಚೆ ಎಲ್ಲ ನಮ್ಮ ಮನೇಲಿ ಇದ್ರದ್ದು ಪ್ಲಾಸ್ಟಿಕ್ ಇದಿತ್ತು. ಪ್ಲಾಸ್ಟಿಕ್ ಇದು ಬೇಡ, ಈ ಸಲ ಸ್ಟೀಲಲ್ಲಿ ನೋಡುವ ಅಂತ ನಾನು ಇದನ್ನು ಸ್ಟೀಲಲ್ಲಿ ತರಿಸಿದ್ದೆ. ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು ಅಂತ. ನೋಡಿ, ಕ್ಯೂಟಾಗಿರೋ ಒಂದು ಸ್ಪೂನ್ ಕೂಡ ಇದೆ. ಇದು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ನೋಡಿ. ಎಲ್ಲೂ ಕೂಡ ಪ್ರೆಸ್ ಮಾಡಿದರೆ ಒಳಗೆ ಹೋಗಲ್ಲ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಇದು. ಈ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಫಸ್ಟು ಇದು ಸ್ಟೇನ್ಲೆಸ್ ಸ್ಟೀಲ್ ಬೆಲ್ಲಿ ಶೇಪ್ ಮಸಾಲಾ ಬಾಕ್ಸ್ ಅಂತ. ಇದ್ರ ಪ್ರೈಸ್ ಬಂದು 326 ರೂಪೀಸು. ಕ್ಯಾಶ್ ಆನ್ ಡೆಲಿವರಿ ಆದರೆ ನಿಮ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗ್ತದೆ. 349 ರೂಪೀಸ್ ಪೇ ಮಾಡಬೇಕಾಗ್ತದೆ. ಇನ್ನೊಂದು ಮೀಶೋದಲ್ಲಿ ಒಳ್ಳೆಯದು ಯಾವುದಂದರೆ, ನಾವು ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡುವಾಗ ಅದ್ರ ಪ್ರೈಸನ್ನು ನಾವು ಆ್ಯಕ್ಚುಯಲ್ ಪ್ರೈಸ್ಗಿಂತ ಇನ್ನೂ ಕಮ್ಮಿ ಮಾಡ್ಬೋದು. ಹೇಗಂದರೆ ಅವರಲ್ಲಿ ಆಪ್ಷನ್ ಕೊಡ್ತಾರೆ. ನಿಮಗೆ ಡ್ಯಾಮೇಜ್ ಇದ್ದರೆ ಮಾತ್ರ ರಿಟರ್ನ್ ಹಾಕೋದಾದರೆ ಇನ್ನೂ ಒಂದು 10 to 20 ರೂಪೀಸ್ ಕಮ್ಮಿ ಇರ್ತದೆ. ಇಲ್ಲ ನಿಮ್ಗೆ ಯಾವುದೇ ಟೈಮಲ್ಲೂ ರಿಟರ್ನ್ ಬೇಕಾದರೆ ಆ್ಯಕ್ಚುಯಲ್ ಪ್ರೈಸ್ ಏನಿದೆ ಅದರದ್ದು ಅದರಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲ ನೀವು ಡ್ಯಾಮೇಜ್ ಪ್ರಾಡಕ್ಟ್ ಮಾತ್ರ ನಾನು ರಿಟರ್ನ್ ಹಾಕ್ತೀನಿ, ಇಲ್ಲಾಂದರೆ ಪ್ರಾಡಕ್ಟ್ ಇಟ್ಕೊಳ್ತೀನಿ ಅಂದರೆ ಅದು ಮೀಶೋದಲ್ಲಿ ಅವ್ರು ಏನು ಆ್ಯಕ್ಚುಯಲ್ ಪ್ರೈಸ್ ಹಾಕಿದ್ದಾರೆ ಅದಕ್ಕಿಂತನೂ 20 ರೂಪೀಸ್ ಕಮ್ಮಿಗೆ ಈ ಪ್ರಾಡಕ್ಟ್ ಸಿಗ್ತದೆ ನಿಮಗೆ. ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಇದು. ಮತ್ತು ಇದಕ್ಕೆ ಅಷ್ಟು ಚೆಂದ ರೇಟಿಂಗ್ ಇತ್ತು. ಎಷ್ಟು ಅಂದರೆ 10,346 ಜನ ಇದನ್ನು ಪರ್ಚೇಸ್ ಮಾಡಿದರು. ಅಷ್ಟು ರೇಟಿಂಗ್ ಇದೆ ಇದಕ್ಕೆ. 4.55 ಆ ಥರ ರೇಟಿಂಗ್ ಇತ್ತು. ಮತ್ತು ಇದರ ಬಗ್ಗೆ ಎಲ್ಲರೂ ಕೂಡ ರಿವ್ಯೂವಲ್ಲಿ ಹಾಕಿದ್ರು. ಅದನ್ನು ನೋಡಿ ಚೆಕ್ ಮಾಡಿ ನಾನು ತಗೊಂಡಿದ್ದು. ತುಂಬಾ ಚೆನ್ನಾಗಿ ರೇಟಿಂಗ್ ಇದೆ. ಎಲ್ರದ್ದು ಯಾರೊಬ್ಬರು ಕೂಡ ಇದ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕಲಿಲ್ಲ. ಎಲ್ಲರೂ ಕೂಡ ಒಳ್ಳೆ ಕಮೆಂಟೇ ಹಾಕಿದ್ದಾರೆ. ಹಾಗಾಗಿ ನಾನು ಇದನ್ನು ನೋಡುವಂತ ತರಿಸ್ಕೊಟ್ಟಿದ್ದು. ಯಾಕಂದರೆ ಮಸಾಲ ಬಾಕ್ಸು ಈಗ ನಾವು ಎಲ್ಲದನ್ನು ಸಪ್ರೇಟ್ ಬಾಕ್ಸಲ್ಲಿದ್ದರೆ ನಮಗೆ ಎಲ್ಲದನ್ನು ಓಪನ್ ಮಾಡಿ ತೆಗಿಬೇಕಾಗ್ತದೆ. ಅಡುಗೆ ಮಾಡುವಾಗ ಒಂದು 10-15 ಡಬ್ಬ ಇಟ್ಕೊಳ್ಬೇಕಾಗ್ತದೆ. ಅದು ಇದು ಅದಂತ ಚಕ್ಕೆ, ಏಲಕ್ಕಿ, ಲವಂಗ ಅಂತ ಸಪ್ರೇಟ್ ಮಾಡಿದ್ರೆ ತುಂಬಾ ಕಿಚನಲ್ಲೂ ತುಂಬ ಸ್ಪೇಸ್ ಬೇಕಾಗ್ತದೆ. ಆದರೆ ಈ ಥರದ್ದು ಒಂದು ಬಾಕ್ಸ್ ಇದ್ದರೆ ಸ್ಪೇಸು ಕಮ್ಮಿ ಸಾಕಾಗ್ತದೆ. ಮತ್ತು ಎಲ್ಲನೂ ಕೂಡ ನಿಮಗೂ ಒಂದೇ ಡಬ್ಬದಲ್ಲಿ ಇರೋದ್ರಿಂದ ಈಸಿಯಾಗಿ ಒಂದೇ ಡಬ್ಬನ ತೊಗೊಂಡು ಬಂದು ಅಡುಗೆ ಮಾಡುವಾಗ ಇಟ್ಕೊಳ್ಬೋದು. ಹಾಗೆ ಇದು ಕಿಚನಿಗೂ ಕೂಡ ತುಂಬ ಚೆನ್ನಾಗಿ ಲುಕ್ ಕೊಡ್ತದೆ.
ಸ್ಟೈನ್ಲೆಸ್ ಸ್ಟೀಲ್ ಅಲ್ವಾ ಇದು, ಸೊ ತುಂಬ ಬಾಳಿಕೆ ಕೂಡ ಬರ್ತದೆ ನಿಮಗೆ, ಯಾವುದೇ ಕಾರಣಕ್ಕೂ ನಿಮಗೆ ಹಾಳಾಗಲ್ಲ. ಅದೇ ಪ್ಲಾಸ್ಟಿಕ್ ಕಂಟೈನರ್ ಆದರೆ ನಾವು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ತೆಗೆಯೋದು ಹೆಚ್ಚು ಕಮ್ಮಿ ಆದರೂ ಪ್ಲಾಸ್ಟಿಕ್ ಮುರಿತದೆ, ಹಾಗೆ ಅದು ಜಾಸ್ತಿ ಬಾಳಿಕೆ ಕೂಡ ಬರಲ್ಲ. ಜಾಸ್ತಿ ನೀವು ವಾಶ್ ಮಾಡಿದಾಗೆಲ್ಲ ಅದು ಕಲ್ಲರು ಡಿಮ್ ಆಗ್ತಾ ಹೋಗ್ತದೆ, ಹಾಳಾಗ್ತದೆ ಬೇಗ ಕೂಡ. ಆದರೆ ಈ ಸ್ಟೈನ್ಲೆಸ್ ಸ್ಟೀಲ್ ಆ ಥರ ಅಲ್ಲ, ದೀರ್ಘಕಾಲ ಬಾಳಿಕೆ ಬರ್ತದೆ. ಕೊಟ್ಟಿರೋ ದುಡ್ಡಿಗಂತೂ ಮೋಸ ಇರಲ್ಲ ನಿಮಗೆ. ಇದರಲ್ಲಿ ಈ ಬಾಕ್ಸ್ ಒಳಗೆ ಈ 7 ಕಪ್ಸ್ ಇದೆ, ಹಾಗೆ ಒಂದು ಸ್ಮಾಲ್ ಸ್ಪೂನ್ ಇದೆ. ಇದ್ರದ್ದು ಅಡ್ವಾಂಟೇಜ್ ಇದು ಕೂಡ ಸ್ಪೂನ್ ಇರೋದ್ರಿಂದ ನಮಗೆ ಎಕ್ಸ್ಟ್ರಾ ಸ್ಪೂನ್ ತೆಗೆದು ಹಾಕಬೇಕಂತ ಇರೋದಲ್ಲ, ಇದೇ ಸ್ಪೂನನ್ನು ನೀವು ಯೂಸ್ ಮಾಡ್ಬೋದು. ಈ ಕಪ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ, ಬಾಕ್ಸ್ ಕೂಡ ಹೌದು. ತುಂಬ ನನಗಂತೂ ತುಂಬ ಹೆಲ್ಪ್ ಆಗ್ತದೆ ಇದು, ಏಕೆಂದರೆ ನಾನು ಎಲ್ಲದೂ ಒಂದೇ ಬಾಕ್ಸೆಲ್ಲ ಹಾಕಿ ಇಟ್ಟಿದ್ರೆ ಈಸಿಯಾಗಿ ನನಗೆ ಯೂಸ್ ಮಾಡ್ಬೋದು. ನಿಮಗೂ ಕೂಡ ಈ ಥರದ್ದು ಏನಾದರೂ ಮಸಾಲ ಬಾಕ್ಸ್ ಬೇಕಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ಸ್ ಮಟ್ಟಿಗೆ ನಾನು ಗ್ಯಾರಂಟಿ ಇದ್ದೀನಿ, ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ಸು, ನೀವು ಟ್ರೈ ಮಾಡ್ಬೋದು. ಪ್ರೈಸು ಕೂಡ ರೀಸನೇಬಲ್ ಆಗಿದೆ. ಸೊ ನನಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.